ಮಾಜಿ ಸಚಿವರು ಸಂಸದ ಸುಧಾಕರ್ ಅವ್ರ ಬಗ್ಗೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಬಿಜೆಪಿಯಲ್ಲಿ ಭಿನ್ನ ಮತವಾಗಿದೆ ಅಂತೇಳಿ ಕಾಂಗ್ರೆಸ್ ಒಂದ್ ರೀತಿ ಟೀಕೆಗೆ ಅಸ್ತ್ರವಾಗಿದೆ. ನೀವು ಕೂಡ ಹಿರಿಯರಿದ್ದೀರಿ, ಕೇಂದ್ರದಲ್ಲಿ ಇದ್ದೀರಿ. ಈಗ ನೋಡಿ, ನಾನು ನಿನ್ನೆನೆ ಹೇಳಿದ್ದೀನಿ, ಎಲ್ಲ ಪಕ್ಷದಲ್ಲೂ ಕೂಡ ಅಭಿಪ್ರಾಯಗಳು ರಾಜಕಾರಣಿಗಳದ್ದು ಇದ್ದೇ ಇರ್ತದೆ ಅಲ್ವಾ. ಇವತ್ತು ಅವರವರ ಸ್ವಂತ ಅಭಿಪ್ರಾಯಗಳು ಬೇರೆ, ಪಕ್ಷದ ಹೈಕಮಾಂಡ್ ಅಭಿಪ್ರಾಯಗಳು ಬೇರೆ ಇರುತ್ತೆ. ಹಾಗೆ ಅಂತೇಳ್ಬಿಟ್ಟು ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸುವಂಥದ್ದನ್ನು ನಾವು ನಿಲ್ಸೋಕ್ಕಾಗಲ್ಲ. ಅದನ್ನು ಭಿನ್ನಮತೀಯ ಚಟುವಟಿಕೆ ಅಂತಲೂ ಹೇಳೋಕ್ಕಾಗಲ್ಲ. ಪ್ರತಿ ರಾಜಕೀಯ ಪಕ್ಷದಲ್ಲಿ ಕೂಡ ನಾಯಕರುಗಳ ಕೆಲವು ಅಭಿಪ್ರಾಯಗಳು ಇರ್ತವೆ. ಅದು ಪಕ್ಷದ ಪರವಾಗಿ ಇರ್ಬೋದು, ಪಕ್ಷ ತೆಗೆದುಕೊಂಡಂಥ ನಿರ್ಧಾರದ ಪರವಾಗೂ ಇರ್ಬೋದು, ಅಥವಾ ಕೆಲವೊಮ್ಮೆ ಭಿನ್ನವಾಗೂ ಕೂಡ ಇರ್ಬೋದು. ಅದನ್ನು ಭಿನ್ನಮತೀಯ ಚಟುವಟಿಕೆ ಅಂತ ಹೇಳೋದು ತಪ್ಪಾಗ್ತದೆ. ಆದರೆ ಕೆಲವರಿಗೆ ಅವರವರ ಅಭಿಪ್ರಾಯಗಳು ನಮ್ಮ ಪಕ್ಷದಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ನೀವು ಮೊನ್ನೆ ನೋಡಿದ್ದೀರಿ, ಇವತ್ತು ಡಿನ್ನರ್ಗೆ 35 ಜನ ಮುಖ್ಯಮಂತ್ರಿಗಳ ಆದಿಯಾಗಿ ಹೋಗಿದ್ದಾರೆ. ಅದನ್ನು ಭಿನ್ನಮತೀಯ ಚಟುವಟಿಕೆ ಅಂತ ಹೇಳೋಕ್ಕಾಗ್ತದಾ? ತಾವೇ ಮಾಧ್ಯಮಗಳಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ. ಇನ್ನೇನು ಹತ್ರ ಬರ್ತಾ ಇದೆ, ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಏನು ಅಗ್ರಿಮೆಂಟ್ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಬೇಕು ಅನ್ನೋ ದಿನಗಳು ಹತ್ರ ಬರ್ತಾ ಇರೋದ್ರಿಂದ ಈ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಅಂತೇಳಿ ವ್ಯಾಖ್ಯಾನ ಆಗ್ತಾ ಇದೆ. ಈಗ DCM ಅವರು ಮುಖ್ಯಮಂತ್ರಿಗಳಾಗುವಂತ ಸಮಯ ಹತ್ತಿರವಾಗ್ತಿದೆ ಅಂತ ಈ ರೀತಿ ಚಟುವಟಿಕೆ ನಡೀತಾ ಇದೆ ಅಂತೀರ ಹಾಗಾದ್ರೆ ನೀವು ಅಲ್ಲಿ ಅಂತ? ಅದೇನೇ ತಾನೇ ಈಗ ಮಾಧ್ಯಮಗಳಲ್ಲಿ ವ್ಯಾಖ್ಯಾನ ಆಗ್ತಾ ಇರತಕ್ಕಂಥದ್ದು. ಅವ್ರ ಪಕ್ಷದ ಮುಖಂಡರುಗಳೇ ಹೇಳ್ತಾ ಇದ್ದಾರೆ ಹಾಗೆ ಅಂತೇಳಿ. ನಾವೇನು ಅಗ್ರಿಮೆಂಟ್ ಆಗುವಾಗ ನಾವೇನು ಇರಲಿಲ್ಲ. ಬಟ್ ಅಗ್ರಿಮೆಂಟು ಆ ಥರ 2.5 ವರ್ಷ ಇವರು, 2.5 ವರ್ಷ ಅವರು ಅಂತೇಳಿ ಇಬ್ಬರು ಒಪ್ಕೊಂಡು ಬಂದಿದ್ದಾರೆ ಅಂತೇಳಿ ಎಲ್ಲ ಕಡೆ ವರದಿಯಾಗಿದೆ. ಮತ್ತು ರಾಜಕೀಯ ಸರ್ಕಲ್ಸಲ್ಲಿ ಕೂಡ, ಪೊಲಿಟಿಕಲ್ ಸರ್ಕಲ್ಸಲ್ಲೂ ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ.